ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಈ ದಿನದ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕ ಮಹನೀಯರೆಲ್ಲರಿಗೂ ನಮಸ್ಕಾರ. ಬಾಂಗ್ಲಾದೇಶ್ ಪತನ, ಕಾಂಗ್ರೆಸ್ ದಿವ್ಯ ಮೌನ. ನಿನ್ನೆಯಿಂದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಂದರೆ ಅಖಿಲ ಭಾರತ ಸೋನಿಯಾ ಕಾಂಗ್ರೆಸ್ ಪಕ್ಷದ ಮಹಾಧಿವೇಶನ ಮೋದಿಯ ನಾಡಲ್ಲಿ ಶುರುವಾಗಿದೆ. ಅಹಮದಾಬಾದ್ನಲ್ಲಿ ನಿನ್ನೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೀತು. ಇವತ್ತಿನಿಂದ ಸಾಮಾನ್ಯ ಅಧಿವೇಶನ ಮಹಾಧಿವೇಶನ ಶುರುವಾಗಲಿದೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಸೆಷನ್, ಆ್ಯನ್ಯುವಲ್ ಜನರಲ್ ಸೆಷನ್ ಇವತ್ತು ನಡೀತಾ ಇದೆ. ಮೊದಲ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಅಂತಂದರೆ ಅದು ಸಂಭ್ರಮದಾಚರಣೆ ಆಗ್ತಾಯಿತ್ತು, ರಾಷ್ಟ್ರಾದ್ಯಂತ ಸುದ್ದಿ ಮಾಡ್ತಾಯಿತ್ತು. ಅಷ್ಟೊಂದು ಅದ್ಭುತ ಸಂಭ್ರಮದ ಸಮಾವೇಶ ಅಂತ ಅನ್ನಿಸ್ತಾ ಇತ್ತು. ಇವತ್ತು ದುರದೃಷ್ಟವಶಾತ್ ಅಹಮದಾಬಾದ್ನಲ್ಲಿ ಶುರುವಾಗಿರುವ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಅದರ ಮತ್ತೊಂದು ಅನೇಕ ಅಧಿವೇಶನಗಳ ಥರ ಕಳಾಹೀನವಾಗಿದೆ. ಕಳಾಹೀನ ಯಾಕಾಗಿದೆ ಅಂತಂದರೆ ಕೇವಲ ಈಗ 11 ವರ್ಷಗಳಿಂದ ಅಖಿಲ ಭಾರತ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳ್ಕೊಂಡಿದ್ದಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷ ತನ್ನ ಸುಮಾರು 139 ವರ್ಷಗಳ ಇತಿಹಾಸದುದ್ದಕ್ಕೂ ಕಾಪಾಡಿಕೊಂಡು ಬಂದಿದ್ದ ತನ್ನ ಆತ್ಮವನ್ನೇ ಕಳ್ಕೊಂಡ್ಬಿಟ್ಟಿದೆ. ತನ್ನ ಸೈದ್ಧಾಂತಿಕ ನೆಲೆಯನ್ನೇ ವಿರೂಪಗೊಳಿಸ್ಕೊಂಡ್ಬಿಟ್ಟಿದೆ. ಸ್ವಯಂಕೃತ ಅಪರಾಧಗಳಿಂದ ತಲೆಮಾರಿನಿಂದ ತಲೆಮಾರುವರೆಗೆ ಪೋಷಿಸ್ಕೊಂಡು ಬಂದಿರೋ ಒಂದು ವಿಕೃತ ರಾಜಕೀಯ ಸಂಸ್ಕೃತಿಯಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲಿನ ಹೊಳಪೇ ಇಲ್ಲ. ಕಾಂಗ್ರೆಸ್ ನಾಯಕತ್ವ ಕೂಡ ಅಷ್ಟೇ ಆತ್ಮವಿಶ್ವಾಸವಿಲ್ಲದೆ ತನ್ನ ಅಂತಃಸತ್ವದ ಕೊರತೆಯಿಂದಾಗಿ ರಾಜ್ಯ ನಾಯಕರುಗಳ ಎದುರಿಗೆ ತುಂಬ ಸತ್ವಹೀನವಾಗಿ ಬಡಬಡಿಸ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಾಯಕರು ನಿಜ, ಆ ಮೂವರು ಇಂದಿರಾ ಗಾಂಧಿ ವಂಶಸ್ಥರು ನಿಜ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಆದರೆ ಇವರೆಲ್ಲರಿಗಿಂತಲೂ ಹೆಚ್ಚು ಈ ಅಧಿವೇಶನದ ಮೆರುಗು ಹೆಚ್ಚಿಸ್ತಾ ಇರೋರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್. ಅಹಮದಾಬಾದ್ ಅಧಿವೇಶನದ ಸ್ಟಾರ್ ಭಾಷಣಕಾರರುಗಳೇ ಇವರು. ಎಂಥ ವಿಚಿತ್ರ ನೋಡಿ, ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ಒಂದು ದುರ್ಬಲ ಹೈಕಮಾಂಡು ಮತ್ತು ಅತ್ಯಂತ ಬಲಿಷ್ಠ ರಾಜ್ಯ ಮಟ್ಟದ ಪ್ರದೇಶ ಕಾಂಗ್ರೆಸ್ ಮಟ್ಟದ ನಾಯಕರಿಂದಾಗಿಯೇ ಸ್ವಲ್ಪ ಮಟ್ಟಿಗೆ ಒಂದು ಆಂತರಿಕ ಪ್ರಜಾಪ್ರಭುತ್ವದ ತಂಗಾಳಿಯನ್ನು ಎದುರಿಸ್ತಾ ಇದೆ. ಅದಿರಲಿ, ಈ ಮಹಾ ಅಧಿವೇಶನದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರಿಗೂ ಅವರ ಸುಪುತ್ರ ರಾಹುಲ್ ಗಾಂಧಿಯವರಿಗೂ ಮತ್ತು ಕಾಂಗ್ರೆಸ್ ಪಕ್ಷದ ಅತಿರಿಕ್ತ ಮಹಾರಥರೆಲ್ಲರಿಗೂ ಕೂಡ ಭಾರತ ಜನತೆ ಒಂದು ಪ್ರಶ್ನೆ ಕೇಳಲೇಬೇಕಾಗಿ ಬಂದಿದೆ. ನಿಮ್ಮ ಪಕ್ಷ ಅಸ್ತಿತ್ವದಲ್ಲಿರೋದೆ ಅಂದರೆ 1970ರ ದಶಕದಿಂದ ಇಲ್ಲಿವರೆಗೂ ಕೂಡ ನಿಮ್ಮ ಪಕ್ಷದ ಅಸ್ಮಿತೆಯನ್ನು ಗಟ್ಟಿಯಾಗಿ ಉಳಿಸ್ಕೊಂಡು ಬಂದಿರೋದೇ ನಿಮ್ಮ ಮಹಾನ್ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರ ನೆನಪಿನಿಂದಾಗಿ. ಕಾಂಗ್ರೆಸ್ ಅಂದ್ರೇ ಇಂದಿರಾ ಗಾಂಧಿ, ಇಂದಿರಾ ಅಂದರೆ ಕಾಂಗ್ರೆಸ್ಸು. ಒಂದು ಕಾಲದಲ್ಲಿ ಕಾಂಗ್ರೆಸ್ ಅಂದ್ರೇ ಇಂಡಿಯಾ, ಇಂಡಿಯಾ ಅಂದ್ರೇ ಇಂದಿರಾ ಅನ್ನೋ ಕಾಲ ಇತ್ತು. ಅದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ರಾಜಕೀಯ ಚರಿತ್ರೆ, ಅವರ ಜೀವನ ಚರಿತ್ರೆಯ ಅತ್ಯಂತ ದೊಡ್ಡ ಸಾಧನೆಯೇ ಬಾಂಗ್ಲಾದೇಶ್ ವಿಮೋಚನೆ. ಅಂದರೆ ಬಾಂಗ್ಲಾದೇಶ್ ಅನ್ನೋ ಒಂದು ಹೊಸ ರಾಷ್ಟ್ರ ಸ್ಥಾಪನೆಗಾಗಿ ನಡೆದ ಸುಮಾರು 10 ತಿಂಗಳದ ಆ ಮಹಾಸಮರದಲ್ಲಿ ಇಂದಿರಾ ಗಾಂಧಿಯವರೇ ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳ ವಿರೋಧವನ್ನು ಮೆಟ್ಟಿ ನಿಂತುಬಿಟ್ಟು ಆ ಯುದ್ಧ ಒಂದು ನಿರ್ಣಾಯಕ ಹಂತಕ್ಕೆ ತಲುಪುವಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದರು. ಆ ಬಾಂಗ್ಲಾದೇಶ್ ಸಮರದಲ್ಲಿ ಭಾರತೀಯ ಸೇನಾಪಡೆಯ 100 ಮಂದಿ ಸೈನಿಕರು ತಮ್ಮ ಪ್ರಾಣತ್ಯಾಗ ಮಾಡಿದರು. ಅಷ್ಟೇ ಅಲ್ಲ, ಆವತ್ತಿನ ಪಶ್ಚಿಮ ಪಾಕಿಸ್ತಾನದ ಸೇನಾಧಿಕಾರಿಗಳ ದರ್ಪ, ದೌರ್ಜನ್ಯ, ಹಿಂಸಾಚಾರ ಮತ್ತಿತರ ಕಿರುಕುಳದಿಂದಾಗಿ, ದೈಹಿಕ ಮಾನಸಿಕ ಕಿರುಕುಳದಿಂದಾಗಿ ಕೋಟ್ಯಂತರ ಮಂದಿ ಬಾಂಗ್ಲಾದೇಶಿಗರು ಭಾರತಕ್ಕೆ ನಿರಾಶ್ರಿತರಾಗಿ ಬಂದಾಗ ಅವರಿಗೆಲ್ಲ ಆಶ್ರಯ ಕೊಟ್ಟಿದ್ದು ಇಂದಿರಾ ಗಾಂಧಿ. ಅದಷ್ಟೇ ಅಲ್ಲ, 1971 ಡಿಸೆಂಬರ್ 3ರಿಂದ ಡಿಸೆಂಬರ್ 16ರವರೆಗೆ ಕೇವಲ 13 ದಿನದ ಕಾಲದಲ್ಲೇ ಒಂದು ನಿರ್ಣಾಯಕ ಫಲಿತಾಂಶವನ್ನು ಪಡ್ಕೊಂಡ ಆ ಯುದ್ಧದ ಅಂತ್ಯದಲ್ಲಿ ಪಾಕಿಸ್ತಾನ ಸೇನೆ ಭಾರತ ಸೇನೆಗೆ ಶರಣಾಗತರಾಗಿತ್ತು. ಭಾರತೀಯ ಸೇನೆಯ ದಂಡನಾಯಕ ಲೆಫ್ಟಿನೆಂಟ್ ಜನರಲ್ ಜಗಜಿತ್ ಸಿಂಗ್ ಅರೋರಾ ಅವರ ಎದುರಿಗೆ ಜನರಲ್ ನಿಯಾಜಿ, ಪಾಕಿಸ್ತಾನದ ಲೆಫ್ಟಿನೆಂಟ್ ಜನರಲ್ ನಿಯಾಜಿ ಶರಣಾಗತಿಯ ಒಪ್ಪಂದಕ್ಕೆ ಸಹಿ ಮಾಡಿದರು. ತಮ್ಮ ಕ್ಯಾಪ್, ಬೆಲ್ಟ್ ಮತ್ತು ರಿವಾಲ್ವರನ್ನು ಒಪ್ಪಿಸೋದ್ರ ಮೂಲಕ ಶರಣಾಗತಿಯ ಆ ಇಡೀ ಸಂದರ್ಭವನ್ನು ಸಾಂಕೇತಿಕವಾಗಿ ಅವರು ದರ್ಶನ ಮಾಡಿದರು ಇಡೀ ಜಗತ್ತಿಗೆ. ಅದೇ ರೀತಿ 93,000 ಜನ ಪಾಕಿಸ್ತಾನಿ ಸೈನಿಕರು ಅದೇ ಸಂಖ್ಯೆಯ ಭಾರತೀಯ ಸೈನಿಕರಿಗೆ ಶರಣಾಗತರಾಗಿದ್ದರು.
93,000 ಜನ ಪಾಕಿಸ್ತಾನಿ ಯುದ್ಧ ಖೈದಿಗಳನ್ನು ಕೂಡ ಭಾರತಕ್ಕೆ ಕರ್ಕೊಂಡು ಬಂದಿದ್ದಾಗಿತ್ತು. ಬಹುಶಃ ಎರಡನೇ ಮಹಾಯುದ್ಧದ ನಂತರ ಈ ರೀತಿ ನಿರ್ಣಾಯಕವಾದ ಫಲಿತಾಂಶ ಅಂದರೆ ನಮ್ಮ IPL ಪಂದ್ಯಾಟಗಳ ಹಾಗೆ ಒಂದು ನಿಚ್ಚಳ ಫಲಿತಾಂಶ ದೊರೆತ ಯುದ್ಧ ಅಂದ್ರೆ ಇವತ್ತು ಆಧುನಿಕ ಕಾಲದಲ್ಲಿ ಆ ಬಾಂಗ್ಲಾದೇಶ್ ವಿಮೋಚನಾ ಯುದ್ಧ. ಅವತ್ತು ಬಾಂಗ್ಲಾದೇಶದ ರಾಷ್ಟ್ರಪಿತ ಶೇಖ್ ಮುಜಿಬುರ್ ರೆಹಮಾನ್ ಅವರು 1952ರಿಂದನೇ ಯಾವತ್ತು ಸ್ವಾತಂತ್ರ್ಯ ಬಂದು ರಾಷ್ಟ್ರ ವಿಭಜನೆಯಾಗಿ ಪಶ್ಚಿಮ ಪಾಕಿಸ್ತಾನ್ ಪೂರ್ವ ಪಾಕಿಸ್ತಾನ್ ಅನ್ನೋ ಎರಡು ಪ್ರತ್ಯೇಕ ಘಟಕಗಳು ಸೃಷ್ಟಿಯಾಗಿದ್ವು. ಅದಾಗಿ 4 ವರ್ಷದಲ್ಲಿ ಪೂರ್ವ ಪಾಕಿಸ್ತಾನದ ಬಹುಸಂಖ್ಯಾತರಾಗಿದ್ದ ಬಾಂಗ್ಲಾ ಭಾಷಿಕರ ಪರವಾಗಿ ಒಂದು ದೊಡ್ಡ ಸಾಂಸ್ಕೃತಿಕ ಹೋರಾಟವನ್ನೇ ಆರಂಭಿಸಿದರು. ಆ ಸಾಂಸ್ಕೃತಿಕ ಹೋರಾಟ ಬರ್ತಾ ಬರ್ತಾ ರಾಜಕೀಯ ಹೋರಾಟವಾಗಿತ್ತು. ಶೇಖ್ ಮುಜಿಬುರ್ ರೆಹಮಾನ್ರಿಂದ ಪ್ರೇರಿತಗೊಂಡ ಈ ಬಾಂಗ್ಲಾದೇಶಿಯರ ಹೋರಾಟ ತೀರ ನಿರ್ಣಾಯಕ ಘಟ್ಟಕ್ಕೆ ತಲುಪಿದಾಗ ಅವ್ರನ್ನ ಪಶ್ಚಿಮ ಪಾಕಿಸ್ತಾನದ ಆ ಪಂಜಾಬಿ ಸಿಂಧ್ ಮೂಲದ ಸೇನಾಧಿಕಾರಿಗಳು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಜೈಲಲ್ಲಿಟ್ಟರು. ಅವ್ರು ಜೈಲಲ್ಲಿದ್ದಾಗಲೇ ಹೊಸ ರಾಷ್ಟ್ರ ಸ್ಥಾಪನೆ ಅಂದರೆ ಪಾಕಿಸ್ತಾನ್ ವಿಭಜನೆಗೆ ಕರೆ ಕೊಟ್ಟರು, ಪ್ರತ್ಯೇಕ ರಾಷ್ಟ್ರ ಸ್ಥಾಪನೆಗೆ ಕರೆ ಕೊಟ್ಟರು. ಅದಕ್ಕೆ ಪೂರಕವಾಗಿ ಅದಕ್ಕೆ ಪ್ರತಿಕಾರ ರೂಪದಲ್ಲಿ ಪಾಕಿಸ್ತಾನ್ ಸೇನೆ ಅಲ್ಲಿನ ಸಾಮಾನ್ಯ ನಾಗರಿಕರ ಮೇಲೆ ಮುಗಿಬಿದ್ದುಬಿಡ್ತು. ಸಾವಿರಾರು ಸಂಖ್ಯೆಯಲ್ಲಿ ಕಗ್ಗೊಲೆಗಳಾದವು, ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯಿತು. ಅನೇಕ ಯಾವುದೇ ವಯೋಮಾನದ ಲೆಕ್ಕವಿಲ್ಲದೆ ಬೇಕಾಬಿಟ್ಟಿಯಾಗಿ ಚೆಂಡಾಡಿದರು. ಅದರಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಾದ ಹಿಂದೂ, ಕ್ರಿಶ್ಚಿಯನ್ ಇತ್ಯಾದಿ ಮತೀಯರಷ್ಟೇ ಅಲ್ಲ, ಬಾಂಗ್ಲಾದೇಶಿ ಮುಸ್ಲಿಮರು ಕೂಡ ಈ ಪಾಕಿಸ್ತಾನಿ ಸೇನೆಯ ದೌರ್ಜನ್ಯಕ್ಕೆ ದುಷ್ಟತನಕ್ಕೆ ಬಲಿಯಾಗಿದ್ದರು. ಇದೆಲ್ಲದರ ನಂತರ ಕೊನೆಗೂ ಯುದ್ಧಗೋಷ್ಠಿ ಆದಾಗ ಭಾರತೀಯ ಸೇನೆಯ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಬಹದ್ದೂರ್ ಮಣೆಕ್ಷಾ ನೇತೃತ್ವದಲ್ಲಿ ಸೇನೆ ಕೇವಲ 13 ದಿವಸದಲ್ಲಿ ಆ ಯುದ್ಧವನ್ನು ಮುಕ್ತಾಯಗೊಳಿಸ್ಬಿಡ್ತು. ಅದರ ಸಮಸ್ತ ಯಶಸ್ಸು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ಲಬೇಕಾದ್ದು. ಮುಂದೆ 1972ರ ಮಾರ್ಚಲ್ಲಿ ಅಧಿಕಾರ ವಹಿಸಿಕೊಂಡ ಶೇಖ್ ಮುಜಿಬುರ್ ರೆಹಮಾನ್ ನೂತನ ಬಾಂಗ್ಲಾದೇಶ್ ರಾಷ್ಟ್ರವನ್ನು ಒಂದು ಸೆಕ್ಯುಲರ್ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಘೋಷಿಸಿಬಿಟ್ರು. ಹೆಚ್ಚು ಕಡಿಮೆ ಭಾರತದ ಸಂವಿಧಾನವನ್ನು ಹೋಲುವ ರೀತಿಯಲ್ಲಿ ಒಂದು ಸಂವಿಧಾನವನ್ನು ಅಸ್ತಿತ್ವಕ್ಕೆ ತಂದರು. ಆದರೆ ಮುಂದೆ 3 ವರ್ಷದಲ್ಲಿ 1975ರ ಅದು ಭಾರತದ ಸ್ವಾತಂತ್ರ್ಯೋತ್ಸವದ ಹಿಂದಿನವೇ ಅಲ್ಲಿ ಪಾಕಿಸ್ತಾನ್ ಪ್ರಚೋದಿತ ಪಾಕಿಸ್ತಾನಕ್ಕಿನ್ನೂ ನಿಷ್ಠರಾಗಿದ್ದ ಒಂದು ಸೇನೆಯ ಒಂದು ಬಣ ಅಲ್ಲಿ ಕ್ಷಿಪ್ರ ಕ್ರಾಂತಿ ನಡೆಸಿಬಿಟ್ಟು ರಾಷ್ಟ್ರಪತಿಗಳ ಮನೆಗೆ ನುಗ್ಗಿ ಶೇಖ್ ಮುಜಿಬುರ್ ರೆಹಮಾನ್ ಮತ್ತು ಅವರ ಕುಟುಂಬ ಸದಸ್ಯರು ಎಲ್ಲರನ್ನೂ ಕೂಡ ಕೊಂದು ಹಾಕ್ಬಿಡ್ತು. ಆ ರಕ್ತ ಕ್ರಾಂತಿಯ ನಂತರ 6 ವರ್ಷಗಳ ಕಾಲ ಅಲ್ಲಿ ಅತಂತ್ರ ಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರ 2 ಹೆಣ್ಮಕ್ಳು ಮಾತ್ರ ವಿದೇಶ ಪ್ರವಾಸದಲ್ಲಿದ್ದರಿಂದ ಜೀವಂತವಾಗಿ ಉಳ್ಕೊಂಡಿದ್ರು. ಅವ್ರ ಪೈಕಿ ಶೇಖ್ ಹಸೀನಾ ವಾಜಿದ್ ಭಾರತದಲ್ಲೇ ಆಶ್ರಯವನ್ನು ಪಡ್ಕೊಂಡಿದ್ರು. ಅವ್ರಿಗೆ ಆಶ್ರಯ ಕೊಟ್ಟಿದ್ದು ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರ ಸರ್ಕಾರವೇ. ತದನಂತರ ಜನತಾ ಪಕ್ಷದ ಸರ್ಕಾರ ಮತ್ತು ಮತ್ತೆ ಇಂದಿರಾ ಗಾಂಧಿಯವರು ವಾಪಸ್ ಬಂದಿದ್ದರು. ಇದೆಲ್ಲ ಈಗ ಇತಿಹಾಸ. ಶೇಖ್ ಹಸೀನಾ ವಾಜಿದ್ ಈ ಭಾರತ ಜೊತೆಗಿನ ಬಾಂಧವ್ಯವನ್ನು ನಿರಂತರವಾಗಿ ಕಾಪಾಡ್ಕೊಂಡು ಬಂದಿದ್ದರಿಂದ, ಅಂದರೆ ಅದು ತಮ್ಮ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಅವರ ಬಳವಳಿಯನ್ನು ಯಥಾಪ್ರಕಾರ ಉಳಿಸ್ಕೊಂಡು ಬಂದಿದ್ದರಿಂದ ಭಾರತಕ್ಕೆ ತನ್ನ ಪೂರ್ವ ಗಡಿಯಲ್ಲಿ, ಅದು ವಿಶೇಷವಾಗಿ ಈಶಾನ್ಯ ಪ್ರಾಂತದ 7 ರಾಜ್ಯಗಳು ಅವುಗಳ ಭೂಪ್ರದೇಶ ಬಾಂಗ್ಲಾದೇಶ ಜೊತೆಗೆ ಗಡಿಯೊಂದಿಗೆ ಹೊಂದ್ಕೊಂಡಿರೋದ್ರಿಂದ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಅನೇಕ ರೀತಿಯ ಬಾಂಧವ್ಯಗಳು ಸ್ಥಾಪನೆಯಾಗಿದ್ವು. ಅದು ಕೇವಲ ರಾಜಕೀಯ ಬಾಂಧವ್ಯವಷ್ಟೇ ಅಲ್ಲ, ರಾಜತಾಂತ್ರಿಕ ಬಾಂಧವ್ಯವಷ್ಟೇ ಅಲ್ಲ, ವ್ಯಾಪಾರಿ ಚಟುವಟಿಕೆ, ಕೈಗಾರಿಕೋದ್ಯಮಗಳ ಚಟುವಟಿಕೆ ಎಲ್ಲದಕ್ಕೂ ಕೂಡ ಪರಸ್ಪರ ಪೂರಕವಾಗಿ 2 ದೇಶಗಳು, 2 ಮಿತ್ರ ರಾಷ್ಟ್ರಗಳು ಅಸ್ತಿತ್ವದಲ್ಲಿದ್ದವು. ಇದೆಲ್ಲಕ್ಕೂ ಭಂಗ ಬಂದಿದ್ದು ಕಳೆದ ವರ್ಷ ಆಗಸ್ಟ್ 5ರಂದು ಅಲ್ಲಿ ಮಿಲಿಟರಿ ಪ್ರಚೋದಿತ ಪಾಕಿಸ್ತಾನ್ ಪ್ರಚೋದಿತ ನಾಗರಿಕ ದಂಗೆ, ಅದು ಮೊದಲು ವಿದ್ಯಾರ್ಥಿ ಚಳವಳಿಯಾಗಿ ಶುರುವಾಯಿತು. ಮೀಸಲಾತಿ ಪದ್ಧತಿಯನ್ನು ರದ್ದುಗೊಳಿಸಿ ಅಂತಂದ್ಬಿಟ್ಟು ಶುರುವಾಯಿತು. ಮೀಸಲಾತಿ ವಿರೋಧಿ ವಿದ್ಯಾರ್ಥಿ ಚಳವಳಿ ಬರ್ತಾ ಬರ್ತಾ ಒಂದು ನಾಗರಿಕ ದಂಗೆ ಸ್ವರೂಪ ಪಡ್ಕೊಂಡ್ಬಿಡ್ತು. 2009ರಿಂದ ಅಧಿಕಾರದಲ್ಲಿದ್ದ ಹಸೀನಾ ವಾಜಿದ್ ಅವರು ಬರ್ತಾ ನಿರಂಕುಶ ಸರ್ವಾಧಿಕಾರಿಯಾಗಿ ಮಾರ್ಪಟ್ಟಿದ್ದಾರೆ ಅಂತಂದ್ಬಿಟ್ಟು ಅವ್ರ ವಿರೋಧಿಗಳೆಲ್ಲ ಆಪಾಸ್ಲಿಕ್ಕೆ ಶುರು ಮಾಡಿದರು. ಅವರ ಆರೋಪಗಳಿಗೆ ಸಮರ್ಥನೆ ಕೊಡೋ ರೀತಿಯಲ್ಲಿ ಕಳೆದ ಜನವರಿಯಲ್ಲಿ ನಡೆದ 2024ರ ಜನವರಿಯಲ್ಲಿ ನಡೆದ ಚುನಾವಣೆ ಕೂಡ ಏಕಪಕ್ಷೀಯ ಅನ್ನೋ ರೀತಿಯಲ್ಲಿ ನಡೆದಿತ್ತು. ತಮ್ಮ ಪ್ರಮುಖ ವಿರೋಧ ಪಕ್ಷಗಳನ್ನು ಚುನಾವಣೆಯಿಂದ ಅನರ್ಹಗೊಳಿಸಿಬಿಟ್ಟು ಆ ಚುನಾವಣೆಯನ್ನು ನಡೆಸಿ ಗೆದ್ದಿದ್ರು ಶೇಖ್ ಹಸೀನಾ. ಅದೇನೇ ಇರಲಿ, ಶೇಖ್ ಹಸೀನಾರನ್ನು ಪದಚ್ಯುತಗೊಳಿಸಲಿಕ್ಕೆ ನಡೆಸಿದ ಆ ನಾಗರಿಕ ದಂಗೆ ಅದು ಯಾವುದೇ ಸಂವಿಧಾನಬದ್ಧವಾಗಿರಲಿಲ್ಲ, ಕಾನೂನುಬದ್ಧವಾಗಿರಲಿಲ್ಲ. ವಿದ್ಯಾರ್ಥಿ ಚಳವಳಿಯನ್ನು ಮುಂದೆ ನಾಗರಿಕ ದಂಗೆಯನ್ನಾಗಿ ಮಾಡಿದರು.
ಸುಮಾರು 300ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡ್ರು. ಅಲ್ಲಿನ ಸೇನಾಪಡೆಗಳ ಜೊತೆಗೆ, ರಕ್ಷಣಾ ಪಡೆಗಳ ಜೊತೆಗೆ, ಪೊಲೀಸರ ಜೊತೆಗೆ ನಡೆದ ಸಂಘರ್ಷದ ಸಮಗ್ರ ಹೊಣೆಯನ್ನು ಶೇಖ್ ಹಸೀನಾ ವಿರುದ್ಧವೇ ತಿರುಗಿಸ್ಬಿಟ್ಟು ಆಕೆ ಅಲ್ಲಿಂದ ಆಗಸ್ಟ್ 5ರಂದು ಮಿಲಿಟರಿ ನೆರವಿನೊಂದಿಗೆ ಭಾರತಕ್ಕೆ ಹೆಲಿಕಾಪ್ಟರಲ್ಲಿ ಓಡಿಬಂದು ಇವತ್ತಿಗೂ ಕೂಡ ಇಲ್ಲೇ ಆಶ್ರಯ ಪಡ್ಕೊಂಡಿದ್ದಾರೆ. ಅವತ್ತು 2 ಘಟನೆಗಳು ನಡೆದವು. ಶೇಖ್ ಹಸೀನಾ ವಾಜಿದ್ ನೇತೃತ್ವದ ಅವಾಮಿ ಲೀಗ್ ಸರ್ಕಾರ ಪತನಗೊಂಡ ದಿವಸ ಮೊದಲು ರಾಷ್ಟ್ರಪಿತ ಶೇಖ್ ಮುಜಿಬುರ್ ರೆಹಮಾನ್ ಅವರ ದೊಡ್ಡ ಪ್ರತಿಮೆಯನ್ನು ಧ್ವಂಸಗೊಳಿಸಿದರು. ಅದಾದ ನಂತರ 2ನೇ ಕೃತಿ ಶೇಖ್ ಮುಜಿಬುರ್ ರೆಹಮಾನ್ಗೆ ಅವರ ಹೋರಾಟಕ್ಕೆ ಬೆಂಗಾವಲಾಗಿ ನಿಂತಿದ್ದ ಇಂದಿರಾ ಗಾಂಧಿ ಅವರ ಸ್ಮಾರಕ ಮ್ಯೂಸಿಯಂ ಕೂಡ ಧ್ವಂಸಗೊಳಿಸ್ಬಿಟ್ರು. ಅದಾದ ನಂತರ ಕಳೆದ 8-9 ತಿಂಗಳ ಬೆಳವಣಿಗೆಗಳನ್ನು ತಾವು ನೋಡ್ತಾ ಇದ್ದಾರೆ. ಅಲ್ಲಿ ಈ ಒಂದು ಸಂವಿಧಾನೇತರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಈ ಬಂಡುಕೋರ ಸರ್ಕಾರದ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿರೋರು ನೊಬೆಲ್ ಪ್ರಶಸ್ತಿ ವಿಜೇತ, ಪ್ರಪಂಚದಾದ್ಯಂತ ಒಂದು ಮೈಕ್ರೋ ಫೈನಾನ್ಸ್ ಪರಿಕಲ್ಪನೆಯನ್ನು ತಂದುಬಿಟ್ಟು ಇಡೀ ಜಗತ್ತಿನಾದ್ಯಂತ ಗೌರವಕ್ಕೆ ಪಾತ್ರರಾಗಿದ್ದ ಈ ಮೊಹಮ್ಮದ್ ಯೂನುಸ್ ಒಳ್ಳೆ ವಿದ್ರೋಹಿ ಥರ ವರ್ತಿಸ್ತಾ ಬಂದುಬಿಟ್ಟಿದ್ದಾರೆ. ಅವರು ಸರ್ಕಾರಕ್ಕೆ ತಮ್ಮನ್ನು ತಾವು ರಾಷ್ಟ್ರಪತಿ ಅಂತಲೂ ಕರ್ಕೊಂಡಿಲ್ಲ, ಪ್ರಧಾನಮಂತ್ರಿ ಅಂತಲೂ ಕರ್ಕೊಂಡಿಲ್ಲ. ಪ್ರಮುಖ ಸಲಹೆಗಾರ, ಮುಖ್ಯ ಸಲಹೆಗಾರ ಅನ್ನೋ ಒಂದು ಅನೌಪಚಾರಿಕ ಹುದ್ದೆಯನ್ನು ಅಲಂಕರಿಸಿಬಿಟ್ಟಿದ್ದಾರೆ. ಅವರ ಸುಮಾರು 23 ಜನ ಮಂತ್ರಿಮಂಡಲದಲ್ಲಿರೋರೆಲ್ಲ ಮಂತ್ರಿಗಳಂತೂ ಕರ್ಕೊಂಡಿಲ್ಲ. ಅವರೆಲ್ಲ ಸಲಹೆಗಾರರು, ಬೇರೆ ಬೇರೆ ಇಲಾಖೆಗಳ ಸಲಹೆಗಾರರಂತೆ. ಅದರಲ್ಲಿ ಬಂಡುಕೋರ ವಿದ್ಯಾರ್ಥಿ ನಾಯಕರು ಕೂಡ ಇದ್ದಾರೆ. ಹೀಗೆ ಒಂದು ಅನಧಿಕೃತವಾದ ಸರ್ಕಾರವನ್ನು ರಚಿಸ್ಕೊಂಡ್ಬಿಟ್ಟು ಈಗ 54 ವರ್ಷಗಳ ಹಿಂದೆ ನಡೆದ ಆ ಮಹಾಸಮರ ಏನಿತ್ತು, ವಿಮೋಚನಾ ಸಮರ, ಅದಕ್ಕೆ ಕಾರಣೀಭೂತರಾಗಿದ್ದ ಇಂದಿರಾ ಗಾಂಧಿಯವರ ಸ್ಮೃತಿಗೆ ಪ್ರತಿನಿತ್ಯ ಅಪಚಾರವಾಗ್ತಾ ಇದೆ. ಇತ್ತೀಚೆಗೆ ಶೇಖ್ ಮುಜಿಬುರ್ ರೆಹಮಾನ್ ಅವರ ಖಾಸಗಿ ನಿವಾಸವನ್ನು ಕೂಡ ಧ್ವಂಸಗೊಳಿಬಿಟ್ರು ಅಲ್ಲಿನ ಬಂಡುಕೋರರು. ಅದಷ್ಟೇ ಅಲ್ಲ, ಎಲ್ಲೆಲ್ಲಿ ಭಾರತದ ಧ್ವಜ ಕಾಣಿಸ್ತಾ ಇತ್ತೋ ಆ ಧ್ವಜಕ್ಕೆಲ್ಲ ಕಪ್ಪು ಮಸಿ ಬಳದರು. ಅಲ್ಲೆಲ್ಲ ಭಾರತದ ಲಾಂಛನಗಳಿದ್ದ ಎಲ್ಲ ಕಟ್ಟಡಗಳನ್ನ ಧ್ವಂಸ ಮಾಡ್ತಾ ಬರ್ತಾ ಇದ್ದಾರೆ. ಅಂದರೆ ಮತ್ತೆ ಯಾವ ಪೂರ್ವ ಪಾಕಿಸ್ತಾನ ಸಾಂಸ್ಕೃತಿಕ ಕಾರಣಗಳಿಗಾಗಿ, ಭಾಷಾ ಅಸ್ಮಿತೆಗಾಗಿ ಬಾಂಗ್ಲಾದೇಶ್ ಗಣರಾಜ್ಯವಾಗಿ ಸ್ಥಾಪನೆ ಆಗಿತ್ತು, ಅದನ್ನು ಇಡೀ ಚರಿತ್ರೆಯನ್ನು ಅಳಿಸಾಕೋ ಪ್ರಯತ್ನ ನಡೆದಿದೆ. ಪೂರ್ವ ಪಾಕಿಸ್ತಾನದ ಮರುಸ್ಥಾಪನೆಯ ಒಂದು ಅಗೋಚರ ಪ್ರಯತ್ನ ನಡೀತಾ ಇದೆ, ಸಂಘಟಿತ ವ್ಯವಸ್ಥಿತ ಯತ್ನ ನಡೀತಾ ಇದೆ. ಇಷ್ಟೆಲ್ಲ ಆಗ್ತಾಯಿದ್ರು ಕೂಡ ತಮ್ಮದೇ ಪಕ್ಷದ ಮಹಾನ್ ನಾಯಕಿಗೆ ಅಪಚಾರ ಆಗ್ತಾಯಿದ್ರು ಕೂಡ ಯಾಕೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥರೆಲ್ಲ ಮೌನವಾಗಿದ್ದಾರೆ? ಅದರಲ್ಲೂ ಇಂದಿರಾ ಗಾಂಧಿಯ ಸೊಸೆ ಸೋನಿಯಾ ಗಾಂಧಿ, ಮೊಮ್ಮಕ್ಕಳು ರಾಹುಲ್ ಮತ್ತು ಪ್ರಿಯಾಂಕಾ ಚಕಾರ ಎತ್ತಾ ಇಲ್ಲ. ಅದೇ ಭಾರತದ ಈಶಾನ್ಯ ಪ್ರಾಂತ್ಯದ ರಾಜ್ಯ ಮಣಿಪುರದಲ್ಲಿ 2 ಸಮುದಾಯಗಳ ನಡುವೆ ಒಂದು ನಾಗರಿಕ ಸಂಘರ್ಷ ನಡೆದಾಗ ಅದ್ರ ಬಗ್ಗೆ ಪ್ರತಿನಿತ್ಯ ಮಾತಾಡ್ತಿರ್ತಾರೆ. ಪ್ರತಿನಿತ್ಯ ತಮ್ಮ ಮನಸ್ಸಿಗೆ ಬಂದಂಗೆ ಮೋದಿ ಸರ್ಕಾರವನ್ನು ಟೀಕಿಸ್ತಾ ಇರ್ತಾರೆ. ಯಾಕೆ ಬಾಂಗ್ಲಾದೇಶದಲ್ಲಿ ಈ ಪರಿಯ ಅಶಾಂತಿ, ಅತಂತ್ರ, ಅರಾಜಕತೆ ನೆಲೆಸಿದ್ರು ಕೂಡ ಪ್ರತಿನಿತ್ಯ ಆ ಬಾಂಗ್ಲಾದೇಶ್ ವಿಮೋಚನಾ ಸಮರದಲ್ಲಿ ಪ್ರಾಣ ತೆತ್ತ ಭಾರತೀಯ ಸೈನಿಕರ ಆ ನೆನಪಿಗೆ ಅಪಚಾರವಾಗ್ತಿರುವಾಗ, ಇಂದಿರಾ ಗಾಂಧಿಯವರ ಜೀವನ ಚರಿತ್ರೆ ಅತಿ ದೊಡ್ಡ ಸಾಧನೆ, ಅದಕ್ಕೆ ಅಪಚಾರ ಆಗೋ ರೀತಿಯಲ್ಲಿ ಘಟನಾವಳಿಗಳು ನಡೀತಾ ಇರುವಾಗ ಯಾಕೆ ಸುಮ್ಮನಿದ್ದಾರೆ? ಮತ್ತು ಯಥಾ ಪ್ರಕಾರ ಅದೇ ತುಷ್ಟೀಕರಣದ ರಾಜಕಾರಣ, ಓಲೈಕೆ ರಾಜಕಾರಣ, ಈ ಶಬ್ದ ಬಳಸಲಿಕ್ಕೂ ನಮಗೆ ಸಂಕೋಚವಾಗುತ್ತೆ. ಯಾಕಂದರೆ ಅಷ್ಟು ಮಟ್ಟಿಗೆ ಸವಕಲಾಗಿ ಹೋಗ್ಬಿಟ್ಟಿದೆ, ಚರ್ಣ ಆಗೋಗ್ಬಿಟ್ಟಿದೆ. ಯಾಕೆ ಒಂದು ನಿರ್ಣಯ ಪಾಸ್ ಮಾಡಲಿಕ್ಕಾಗಲ್ವಾ? ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ಘಟನಾವಳಿಗಳನ್ನ ಖಂಡಿಸ್ಬಿಟ್ಟು ಒಂದು ಸಾಲಿನ ನಿರ್ಣಯವನ್ನು ಪಾಸ್ ಮಾಡಲಿಕ್ಕಾಗಲ್ವಾ? ಇಂದಿರಾ ಗಾಂಧಿಯವರ ಸ್ಮೃತಿಗೆ ಅಲ್ಲಿನ ಇವತ್ತಿನ ಸರ್ಕಾರ ಮತ್ತು ಅವರ ಬೆಂಬಲಿಗ ಬಂಡುಕೋರರೆಲ್ಲ ಪ್ರತಿನಿತ್ಯ ಅಪಚಾರ ಮಾಡ್ತಿರುವಾಗ ಆ ರೀತಿಯ ವರ್ತನೆಯನ್ನು ನಿಲ್ಲಿಸಬೇಕು ಅಂತ ಆಗ್ರಹಿಸ್ಲಿಕ್ಕೆ ಆಗ್ತಾ ಇಲ್ವಾ? ಇದು ಅಖಿಲ ಭಾರತ ಕಾಂಗ್ರೆಸ್ಸಿನ ಆತ್ಮವಂಚಕ ವ್ಯಕ್ತಿತ್ವದ ಮತ್ತೊಂದು ಆಯಾಮ ಮಾತ್ರ. ಬಹುಶಃ ಇದನ್ನೇ ಮೊದಲ ಬಾರಿಗೆ ಒಂದು ಸುದ್ದಿವಾಹಿನಿಯ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಆಗ್ರಹಿಸ್ತಿರೋದು ಈ ಹೊಸದಿಗಂತ ವಾಹಿನಿ ಅಂತ ಕಾಣುತ್ತೆ. ಯಾಕೆ ಬಾಂಗ್ಲಾದೇಶ್ ಅರಾಜಕತೆ, ಅತಂತ್ರದ ಬಗ್ಗೆ ಕಾಂಗ್ರೆಸ್ ಪಕ್ಷದ ದಿವ್ಯ ನಿರ್ಲಕ್ಷ್ಯ, ದಿವ್ಯ ಮೌನ? ಅಲ್ಲಿ ವಿದೇಶಾಂಗ ವ್ಯವಹಾರಗಳ ಪರಿಣಿತರು ಸಾಕಷ್ಟಿದ್ದಾರೆ. UPA ಸರ್ಕಾರದಲ್ಲಿ ಅತಿರಥ ಮಹಾರಥರೆನಿಸ್ಕೊಂಡಿದ್ದ ಮಾಜಿ ಮಂತ್ರಿಗಳೆಲ್ಲ ಇವತ್ತಿಗೂ ಕಾಂಗ್ರೆಸ್ ಪಕ್ಷದ ವೇದಿಕೆ ಮೇಲಿದ್ದಾರೆ. ಇವತ್ತು ಅಹಮದಾಬಾದಲ್ಲಿ ನಡೀತಾ ಇರೋ ಅಧಿವೇಶನದ ವೇದಿಕೆಯನ್ನು ಅಲಂಕರಿಸಿರೋ ಈ ಮಹಾನ್ ನಾಯಕರು ಯಾರೊಬ್ಬರಿಗೂ ಕೂಡ ಬಾಂಗ್ಲಾದೇಶ್ ಘಟನಾವಳಿಗಳು ಅವ್ರ ಮನವನ್ನು ಕಲಕ್ತಾ ಇಲ್ವಾ? ಇಂದಿರಾ ಗಾಂಧಿಯವರ ಭಾವಚಿತ್ರ ಮತ್ತು ಅವರ ಲಾಂಛನವನ್ನು ಬಳಸಿಕೊಂಡು ನೀವು ಚುನಾವಣೆ ಗೆಲ್ತಾ ಇದ್ರೆ ಅಷ್ಟೇ ಹೊರತು ಇಂದಿರಾ ಗಾಂಧಿಯವರ ಕೊಡುಗೆಗೆ ಈ ಥರ ಅಪಚಾರ ಆಗ್ತಿರುವಾಗ ಯಾಕೆ ಮೌನ ತಾಳಿದ್ದೀರಿ? ಪ್ರತಿಭಟಿಸುವ ಚೈತನ್ಯವೇ ನಿಮ್ಮಲ್ಲಿ ಇಲ್ಲದಾಗಿದೆಯಾ? ಎಲ್ಲಿ ವೋಟ್ ಬ್ಯಾಂಕ್ಗಳು ತಪ್ಪು ತಿಳ್ಕೊಳ್ತಾರೋ ಅಂತಂದ್ಬಿಟ್ಟು ತಮಗೆ ಭಯವಾ, ಆತಂಕವಾ? ದಯಮಾಡಿ ಇದರಿಂದ ಹೊರಗೆ ಬನ್ನಿ. ಕನಿಷ್ಠ ನಮ್ಮ ಕರ್ನಾಟಕದ ಪ್ರತಿನಿಧಿಗಳಾಗಿ ಅಧಿವೇಶನದಲ್ಲಿ ಪಾಲ್ಗೊಂಡಿರೋ
ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಇತರ ಮಂತ್ರಿಗಳು, ಶಾಸಕರು, ಕಾಂಗ್ರೆಸ್ ಶಾಸಕರು ಅವರ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ. ದಯವಿಟ್ಟು ಬಾಂಗ್ಲಾದೇಶ್ ಅತಂತ್ರ ಅರಾಜಕತೆ ಬಗ್ಗೆ ಮೌನ ಬರಿಬೇಕು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕೃತ ನಿಲುವೇನು ಅಂತಂದ್ಬಿಟ್ಟು ಪ್ರಕಟಿಸಬೇಕು. ಅದೊಂದು ಆಂತರಿಕ ವಿದ್ಯಮಾನ ಅಂತ ಸುಮ್ಮನಿರಬೇಡಿ. ನಿಮ್ಮ ಮಹಾನ್ ನಾಯಕಿ ಇಂದಿರಾ ಗಾಂಧಿಯವರ ಆಶ್ರಯ ಕೊಟ್ಟಿದ್ದ ಶೇಖ್ ಮುಜೀಬುರ್ ರೆಹಮಾನ್ ಅವರ ಮಗಳು ಹಸೀನಾ ಮಾಜಿದ್, ಮಾಜಿ ಪ್ರಧಾನಮಂತ್ರಿ, ಭಾರತದಲ್ಲೇ ಇವತ್ತು ಬಂದು ಆಶ್ರಯ ಪಡ್ಕೊಂಡಿದ್ದಾರೆ. ಆಕೆಯ ಭವಿಷ್ಯ ಆತಂಕದಾಯಕವಾಗಿದೆ, ಅನಿಶ್ಚಿತವಾಗಿದೆ, ಅಸ್ಥಿರವಾಗಿದೆ. ದಯವಿಟ್ಟು ಬಾಯ್ಬಿಟ್ಟು ಮಾತಾಡಿ. ಒಂದೇ ಒಂದು ಸಾರಿ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ನಿಮ್ಮ ನಿಲುವನ್ನು ಪ್ರಕಟಿಸಿ ಅಂತ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.